ಬ್ರೆಸ್ಟ್ ಕ್ಯಾನ್ಸರ್ ಅಂತೇಳಿ ಡಯಾಗ್ನೋಸಿಸ್ ಮಾಡಿದ್ದಾರೆ. ತುಂಬಾ ಟೆನ್ಷನ್ಸ್ ಇತ್ತು, ಮತ್ತೆ ಭಾಳ ವೀಕ್ ಆಗಿಬಿಟ್ಟಿದ್ರು ಅವರು. ಕ್ಯಾನ್ಸರ್ ಬಂದ್ಬಿಡ್ತು, ಇನ್ನೇನು ನನ್ನ ಲೈಫ್ ಇಲ್ಲ ಅಂತ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಪುನರ್ಜನ್ಮ ಆಯುರ್ವೇದಿಕ್ ಬೆಟ್ರು ಮತ್ತೆ ಅಂತೇಳಿ ಇಲ್ಲಿ ಬಂದಿದ್ದು. ನಾ ಇಲ್ಲಿ ಕರ್ಕೊಂಬಂದಾಗಿಂದ ಫುಲ್ ಫಿಟ್ ಆಗಿದ್ದಾರೆ, ಹೆಲ್ತ್ ಆಗಿದ್ದಾರೆ. ಅವಾಗ ಎದ್ದೇಳಬೇಕಾದ್ರೆ ಕಾಲು ನೋವು, ಮೈ ನೋವು ಅಂತ ಹೇಳ್ತಾ ಇದ್ರು. ಈಗೆಲ್ಲ ಓಕೆ ಆಗಿದೆ. ನಮ್ಮ ಫ್ರೆಂಡ್ ತುಂಬ ಖುಷಿಯಾಗಿದ್ದಾರೆ, ತುಂಬ ಧನ್ಯವಾದ ಅಂತ ಹೇಳ್ತಿದ್ದಾರೆ ನಮಗೆ. ನಮಸ್ತೆ, ಚಲುವರಾಜ್ ಅಂತೇಳಿ ರಾಯಚೂರಿಂದ ಬರ್ತಾರೆ. ಫ್ರೆಂಡ್ ಅವ್ರ ಮದರ್ ಆಗ್ತದೆ, ಭೀಮ್ಬಾಯಿ ಅಂತೇಳಿ 45 ಇದೆ ಅವ್ರು. ಅವ್ರಿಗೆ ಅಕ್ಟೋಬರ್ ಅಲ್ಲಿ ಆಗಿತ್ತು, ಕ್ಯಾನ್ಸರ್ ಆಗಿದೆ ಅಂತ ಡಾಕ್ಟರ್ ಸ್ಕ್ಯಾನಿಂಗ್ ಎಲ್ಲ ಮಾಡ್ಬಿಟ್ಟು ಹೇಳಿದ್ರು ಕ್ಯಾನ್ಸರ್ ಆಗಿದೆ, ಸರ್ಜರಿ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು. ಸರ್ಜರಿ ಮಾಡಿಸ್ಬಿಟ್ಟು ಸಜೆಷನ್ ತಗೊಂಡು ಡಾಕ್ಟರ್ಗೆ ಆಯುರ್ವೇದಿಕ್ ಬೆಟ್ರ, ಕೀಮೋಥೆರಪಿ ಬೆಟ್ರ ಅಂತ ತಗೊಂಡು. ಬಟ್ ಅವ್ರು ಕೀಮೋಥೆರಪಿ ಅಂತ ಹೇಳಿದ್ರು, ಮತ್ತೆ ಸಫರ್ ಆಗ್ತಾರಂತ ಹೇಳ್ಬಿಟ್ಟು ನಾನು ಆಯುರ್ವೇದಿಕ್ ಬಂದಿರೋದು. ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿ ಡಯಾಗ್ನೋಸಿಸ್ ಮಾಡಿದ್ದಾರೆ. ತುಂಬಾ ಟೆನ್ಷನ್ಸ್ ಇತ್ತು, ಮತ್ತೆ ಬಹಳ ವೀಕ್ ಆಗಿಬಿಟ್ಟಿದ್ರು ಅವರು. ಕ್ಯಾನ್ಸರ್ ಬಂದ್ಬಿಡ್ತು, ಇನ್ನೇನ್ ನನ್ನ ಲೈಫ್ ಇಲ್ಲ ಅಂತ ಓಡಾಡ್ತಾ ಇದ್ರು. ನಾ ಇಲ್ಲಿ ಕರ್ಕೊಂಬಂದಾಗಿಂದ ಫುಲ್ ಫಿಟ್ ಆಗಿದ್ದಾರೆ, ಹೆಲ್ತ್ ಆಗಿದ್ದಾರೆ. ಈಗ 7 ಮಂತ್ಸ್ ಆಯ್ತು ಪ್ರೆಸೆಂಟ್. ಇದು 7 ಮಂತ್ಸ್ ಅಲ್ಲಿ 4 ಕಿಡ್ಸ್ ಆಗಿದೆ. ಇವಾಗ ತುಂಬಾ ಆರಾಮಾಗಿದ್ದಾರೆ ಅವರು. ಎದ್ದು ಓಡಾಡೋದು, ಏನ್ ಡಯಟ್ ಮಾಡಕ್ ಹೇಳಿದ್ರೆ ಎಲ್ಲ ಡಯಟ್ ಮಾಡ್ತಾ ಇದಾರೆ. ಎಲ್ಲ ಅವರೇ ವಾಕಬಲ್ ಇದ್ದಾರೆ ಅವರು. ಅವಾಗ ಎದ್ದೇಳಬೇಕಾದ್ರೆ ಕಾಲು ನೋವು, ಮೈ ನೋವು ಅಂತ ಹೇಳ್ತಾ ಇದ್ರು. ಈಗೆಲ್ಲ ಓಕೆ ಆಗಿದೆ. ತುಂಬಾ ಖುಷಿಯಾಗಿದೆ. ಅವರು ನಮ್ಮನ್ನ ನಂಬಿದ್ದಾರೆ, ನಾವು ಒಂದು ದಾರಿ ತೋರಿಸ್ಬೇಕಂತ ತೋರಿಸ್ತಾ ಇದೀವಿ ಅಷ್ಟೇ. ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಪುನರ್ಜನ್ಮ ಆಯುರ್ವೇದಿಕ್ ಬೆಟ್ರು ಮತ್ತೆ ಅಂತೇಳಿ ಇಲ್ಲಿ ಬಂದಿದ್ದು. ಓಕೆ, ಪರವಾಗಿಲ್ಲ. ಅವಾಗ ಇವಾಗ ತುಂಬಾ ಬೆಟರ್ ಆಗಿದೆ. ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ, ಬಂದ್ರೆ ತುಂಬಾ ಒಳ್ಳೇದು. ಯಾಕಂತಂದ್ರೆ ಸಫರ್ ಆಗೋದಕ್ಕಿಂತ ಗೋಟು ಆಯುರ್ವೇದಿಕ್ ಮೆಡಿಸಿನ್. ನಮ್ಮ ಫ್ರೆಂಡ್ ತುಂಬಾ ಖುಷಿಯಾಗಿದ್ದಾರೆ, ತುಂಬಾ ಧನ್ಯವಾದ ಅಂತ ಹೇಳ್ತಿದ್ದಾರೆ ನಮಗೆ. ಓಕೆ, ಥ್ಯಾಂಕ್ ಯು.